ಹಾಯ್ ಹಲೋ ನಮಸ್ತೆ. ನೇತ್ರಾಶ ಭಾನುವಾರದ ಎವರ್ಗ್ರೀನ್ ಕಥಾವಂದರಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಈ ಭಾನುವಾರದ ಕಥಾವಂದರದ ಕಥಾವಸ್ತು ಅವಕಾಶಗಳ ಹುಡುಕಿರಿ ಎಂಬತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕತೆ. ಒಮ್ಮೆ ಒಬ್ಬ ಗುರು ತನ್ನ ಶಿಷ್ಯನೊಡನೆ ಕಾರ್ಯನಿಮಿತ್ತ ಪರ ಊರಿಗೆ ಹೊರಟಿದ್ದರು. ಹಸಿದಿದ್ದರಿಂದ ದಾರಿಯಲ್ಲಿ ಕಂಡ ಕೊಯ್ಲು ಮಾಡದೆ ಹಾಳು ಬಿದ್ದಿದ್ದ ಜಮೀನಿನ ಮಧ್ಯದಲ್ಲಿದ್ದ ಮನೆಯೊಂದರ ಬಾಗಿಲು ತಟ್ಟಿದರು. ಹರಿದ ಬಟ್ಟೆಯಲ್ಲಿದ್ದ ಒಬ್ಬ ವ್ಯಕ್ತಿ ಬಾಗಿಲು ತೆರೆದ. ನಮಗೆ ತುಂಬ ಹಸಿವಾಗಿದೆ, ತಿನ್ನಲು ಏನಾದರೂ ಎಂದು ಇವರು ಕೇಳುತ್ತಿದ್ದಂತೆ ಆ ವ್ಯಕ್ತಿ ಆಹ್ವಾನಿಸಿ ಊಟ ಬಡಿಸಿದ. ಮನೆಯ ಸುತ್ತಮುತ್ತ ನೋಡಿದ ಗುರುಗಳು, ಇಷ್ಟು ಒಳ್ಳೆಯ ಭೂಮಿ ಪೋಷಣೆಯಲ್ಲಿದೆ, ಪಾಳು ಬಿದ್ದಿದೆ. ನಿಮ್ಮ ಜೀವನಾಧಾರವೇನು? ನಿಮ್ಮ ಜೀವನ ಹೇಗೆ ನಡೆಯುತ್ತದೆ ಎನ್ನಲು ಅವನು, ನನ್ನ ಬಳಿ ಒಂದು ಮೇಕೆ ಇದೆ, ಅದರ ಹಾಲಿನೊಂದಿಗೆ ದಿನಗಳು ಹಾಗೂ ಹೀಗೂ ಕಳೆಯುತ್ತಿವೆ ಎಂದನು. ಈಗಾಗಲೇ ತುಂಬ ಕತ್ತಲಾಗುತ್ತಿದೆ, ನಾವು ಇಂದು ರಾತ್ರಿ ಇಲ್ಲಿಯೇ ಇರಬಹುದಾ ಎಂದು ಗುರುಗಳು ಅವನನ್ನು ಕೇಳಲು, ಸರಿ, ಅವಶ್ಯವಾಗಿ ಇರಿ ಎಂದನು. ಎಲ್ಲರೂ ಮಲಗಿದರು. ಮಧ್ಯರಾತ್ರಿಯಲ್ಲಿ ಗುರುಗಳು ಶಿಷ್ಯನನ್ನು ಎಬ್ಬಿಸಿ ನಡೆಯ ಹೋಗೋಣ ಎನ್ನುತ್ತಾ ಜೊತೆಯಲ್ಲಿ ಅಲ್ಲಿಯೇ ಕಟ್ಟಿಹಾಕಿದ್ದ ಮೇಕೆಯನ್ನು ಕರೆದುಕೊಂಡು ಹೋಗಲು ಮುಂದಾದರು. ಶಿಷ್ಯನಿಗೆ ಆಶ್ಚರ್ಯವಾಯಿತು. ಅಷ್ಟು ಸಹಾಯ ಮಾಡಿದವನ ಮೇಕೆಯನ್ನು ಕರೆದೊಯ್ಯಬಹುದೇ ಎಂದನು. ಗುರುಗಳು ಮಾತನಾಡದೆ ತನ್ನನ್ನು ಹಿಂಬಾಲಿಸುವಂತೆ ಶಿಷ್ಯನಿಗೆ ಸೂಚಿಸಿದರು. ಕೆಲವು ವರ್ಷಗಳು ಕಳೆದಿವೆ. ಶಿಷ್ಯನ ಮನಸ್ಸಿನಲ್ಲಿ ಮೇಕೆ ಕಳ್ಳತನದ ವಿಷಯ ಇನ್ನೂ ಕೊರೆಯುತ್ತಲೇ ಇತ್ತು. ಒಂದು ದಿನ ಅಕಸ್ಮಾತ್ತಾಗಿ ಶಿಷ್ಯನು ತಮಗೆ ಆತಿಥ್ಯ ನೀಡಿದ ಮನೆಯಿದ್ದ ದಾರಿಯಲ್ಲಿ ಹೋಗಬೇಕಾಯಿತು. ಈಗ ಮನೆಯ ಸುತ್ತಲೂ ಹಸಿರು ತೋಟವಿತ್ತು. ಆ ಮನೆಯವನನ್ನು ಕಂಡು, ಕೆಲವು ವರ್ಷಗಳ ಹಿಂದೆ ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದಿದ್ದೆವೋ ಎಂದು ಶಿಷ್ಯ ತನ್ನನ್ನು ಪರಿಚಯಿಸಿಕೊಂಡ. ಆಗ ಅವನು, ಹೌದು, ಆ ದಿನ ನಾನು ನನ್ನ ಮೇಕೆಯನ್ನು ಕಳೆದುಕೊಂಡೆ. ನಂತರ ನಾನು ಕಷ್ಟಪಟ್ಟು ದುಡಿದು ಸ್ವಲ್ಪ ಹಣವನ್ನು ಸಂಪಾದಿಸಿ ಹಣ್ಣಿನ ಮರಗಳನ್ನು ಬೆಳೆಸಲು ಪ್ರಾರಂಭಿಸಿದೆ. ಉತ್ತಮ ಫಸಲು ಬರುತ್ತಿದೆ. ಈಗ ನಾನು ಹಳ್ಳಿಯಲ್ಲಿ ದೊಡ್ಡ ಹಣ್ಣಿನ ವ್ಯಾಪಾರಿ. ಆ ದಿನ ನನ್ನ ಮೇಕೆ ಕಳೆದು ಹೋಗದಿದ್ದರೆ ಇಷ್ಟೆಲ್ಲ ಆಗುತ್ತಿರಲಿಲ್ಲ. ಹೇಗೋ ಏನೋ ಬದುಕುತ್ತಿದ್ದೆ. ಆದರೆ ಈಗ ಇಂತಹ ಉತ್ತಮ ಜೀವನವನ್ನು ಜೀವಿಸುತ್ತಿರುವೆ. ಮಿತ್ರರೇ, ಹೇಗಾದರೂ ಬದುಕುವುದು ದೊಡ್ಡ ವಿಷಯವಲ್ಲ. ಆದರೆ ನೀವು ಅವಕಾಶಗಳನ್ನು ಹುಡುಕಿಕೊಂಡು ಪಡೆದುಕೊಂಡು ಶ್ರಮಿಸಿದರೆ ನೀವು ಇನ್ನೂ ದೊಡ್ಡದಾಗಿ ಎತ್ತರಕ್ಕೆ ಬೆಳೆಯಬಹುದು. ಇದು ಕಷ್ಟದ ಕೆಲಸ, ಆದರೆ ಅಸಾಧ್ಯವಂತೂ ಅಲ್ಲ ಎಂಬುವಂಥ ಸಂದೇಶವನ್ನು ಸಾರುವಂಥ ಈ ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಮುಂದಿನ ಭಾನುವಾರ ಮತ್ತೊಂದು ಕಥೆಯೊಂದಿಗೆ ಆಗಮಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುದೇವ್.